ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಶಿವನಿಗೆ ರುದ್ರ ಅಂತ ಕೂಡ ಹೆಸರು. ಶ್ರೀಯಂತ್ರದ ಸೇವೆ ಶ್ರೀ ಲಕ್ಷ್ಮೀದೇವಿಗೆ ಮೀಸಲಾದ ಹಾಗೆ ಶ್ರೀ ರುದ್ರಯಂತ್ರದ ಸೇವೆ ಮಹಾದೇವನಿಗೆ ಮೀಸಲು. ರುದ್ರಯಂತ್ರ ಅಂದರೆ ಶಿವನ ಪ್ರತೀಕವಾಗಿ ಯಂತ್ರವನ್ನು ಇಟ್ಟು ಅದರ ಮೇಲೆ ಸೇವೆ ಮಾಡೋದು. ಶ್ರೀ ಸ್ವಾಮಿ ಸಮರ್ಥ ಕೇಂದ್ರದಲ್ಲಿ ಈ ರುದ್ರಯಂತ್ರ ಸಿಗುತ್ತದೆ. ರುದ್ರಯಂತ್ರದ ಉಪಯೋಗ ಏನು, ಹೇಗೆ ಸೇವೆ ಮಾಡೋದು, ಅದರ ಪ್ರಭಾವಗಳೇನು ಅಂತ ತಿಳಿಯೋಣ. ಮನೆಯಲ್ಲಿ ವ್ಯಸನಕ್ಕೆ ಒಳಗಾದ ವ್ಯಕ್ತಿಗಳಿದ್ದರೆ, ಮಕ್ಕಳು ಹಠಮಾರಿಗಳಾಗಿದ್ದರೆ, ಕ್ರೋಧಿಷ್ಠ ವ್ಯಕ್ತಿಗಳಿಗೆ ಅಥವಾ ಯಾವುದೇ ದುಶ್ಚಟಗಳಿಗೆ ಒಳಗಾಗಿನವರಿಗೆ ಈ ಯಂತ್ರದ ಸೇವೆಯಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅವರನ್ನು ಸಮಸ್ಯೆಯಿಂದ ಹೊರಗೆ ತರಬಹುದು. ರುದ್ರಯಂತ್ರದ ಮೇಲೆ ನೀರಿನ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ನೀವು ಯಾರಿಗೆ ಸೇವೆ ಮಾಡ್ತಿದ್ದೀರೋ ಆ ವ್ಯಕ್ತಿಗಳಿಗೆ 51 ದಿವಸ ಕಂಟಿನ್ಯೂ ಆಗಿ ಕೊಡಬೇಕು. ಮಹಾದೇವನ ಪ್ರಭಾವಿಯಾದ ಸ್ತೋತ್ರಗಳೆಂದರೆ ಶಿವಮಹಿಮ್ನ ಸ್ತೋತ್ರ ಮತ್ತು ರುದ್ರ ಅಧ್ಯಾಯ. ಈ 2 ಸ್ತೋತ್ರಗಳನ್ನು ಪಠಿಸಿ ಅಥವಾ ಪ್ಲೇ ಮಾಡಿ ರುದ್ರಯಂತ್ರದ ಮೇಲೆ ನೀರಿನ ಅಭಿಷೇಕವನ್ನು ಮಾಡಬೇಕು. ನೀವು ಯಾರಿಗೆ ಈ ತೀರ್ಥವನ್ನು ಕೊಡೋರಿದ್ದೀರೋ ಅವರು ಸ್ವತಃ ಕುಡಿದರೆ ಕೊಡಿ, ಇಲ್ಲಾಂದರೆ ಟೀ, ಕಾಫಿ, ಮಜ್ಜಿಗೆ ಅಥವಾ ಊಟದ ಪದಾರ್ಥದಲ್ಲಿ ಹಾಕಿ ಕೊಡಬಹುದು. ಇದು ಅತ್ಯಂತ ಪ್ರಭಾವಶಾಲಿಯಾದ ಸೇವೆಯಾಗಿದೆ. 51 ದಿವಸ ತಪ್ಪದೆ ಈ ಸೇವೆಯನ್ನು ಮಾಡಿ. ಮಕ್ಕಳು ಹಠ ಮಾಡೋದನ್ನು ಕಡಿಮೆ ಮಾಡ್ತಾರೆ, ಕ್ರೋಧಿಗಳು ಕೋಪವನ್ನು ಕಡಿಮೆ ಮಾಡ್ತಾರೆ, ವ್ಯಸನಿಗಳು ವ್ಯಸನ ಮುಕ್ತರಾಗ್ತಾರೆ. ಒಂದು ವೇಳೆ ನೀವು ಮದ್ಯಪಾನ ಮಾಡೋರಿಗೆ ಈ ತೀರ್ಥವನ್ನು ಕೊಡೋರಿದ್ದರೆ ಇದರ ಜೊತೆಗೆ ಈಗ ನಾನು ಹೇಳುವಂತಹ ಕಷಾಯವನ್ನು ಕೂಡ ಕೊಡಿ. ಇದು ಕೂಡ 51 ದಿವಸ ಕೊಡಬೇಕು. ಇದರಿಂದಲೂ ವ್ಯಸನದಿಂದ ಹೊರಬರ್ತಾರೆ. 7 ಕರಿಮೆಣಸನ್ನು ಸಣ್ಣಗೆ ಜಜ್ಜಿ ಪುಡಿ ಮಾಡಿ ಬಾಣಲೆಗೆ 1 ಲೋಟ ನೀರು ಹಾಕಿ ಈ ಕರಿಮೆಣಸಿನ ಪುಡಿಯನ್ನು ಅದರಲ್ಲಿ ಹಾಕಬೇಕು. 1 ಅಡಿಕೆ ಗಾತ್ರದ ಬೆಲ್ಲವನ್ನು ಇದಕ್ಕೆ ಹಾಕಿ ಕುದಿಸಿ. ನೀರು ಅರ್ಧ ಲೋಟಕ್ಕೆ ಬರೋ ತನಕ ಕುದಿಸಬೇಕು. ಈ ಕಷಾಯವನ್ನು 51 ದಿವಸ ವ್ಯಸನಿಕ ವ್ಯಕ್ತಿಗೆ ಕೊಡಿ. ಮದ್ಯಪಾನ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ನೀವು ಕೂಡ ಈ ಸಮಸ್ಯೆಗಳನ್ನು ಎದುರು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ರುದ್ರಯಂತ್ರದ ಸೇವೆಯನ್ನು ಮಾಡಿ ನೋಡಿ. ದುಃಖ ಮುಕ್ತ ಮತ್ತು ಚಿಂತಾಮುಕ್ತರಾಗ್ತೀರ. ಶುಭವಾಗಲಿ. ಬೈ. ಟೇಕ್ ಕೇರ್.